ವೇದ ಬಾ ಊಟ ಮಾಡು. ಅಮ್ಮ ನನ್ನ ಆಫೀಸ್ ವರ್ಕ್ ಮುಗಿಯೋದು ಲೇಟ್ ಆಯಿತು. ನೀವು ಇಷ್ಟೊತ್ತಾದ್ರೂ ಊಟ ಮಾಡಿಲ್ವಾ? ಯಾವ ತಾಯಿ ತಾನೇ ತನ್ನ ಮಗ ಹಸ್ಕೊಂಡಿದ್ದಾನೆ ಅಂತ ಗೊತ್ತಿದ್ದು ಊಟ ಮಾಡ್ತಾಳೆ ಹೇಳು? ಕೈದು ಅಮ್ಮ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳಲ್ಲ? ಹೇಳು ವೇದಾಂತ್. ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾಗ ಮನಸ್ಸಿಗೆ ಬಹಳ ಹಿಂಸೆ ಆಗೋದು. ಈ ರೀತಿ ನೀವೇ ಊಟ ಬಡಿಸ್ಕೊಡಿ ಅಂತ ಕೇಳೋದಕ್ಕೂ ಮನಸ್ಸಾಗ್ತಿರ್ಲಿಲ್ಲ. ಆಗ ನಿಮ್ಮ ಜೊತೆ ಸ್ಪೆಂಡ್ ಮಾಡಬೇಕಾಗಿರೋ ಟೈಮನ್ನ ಬಹಳ ಮಿಸ್ ಮಾಡ್ಕೋತಾ ಇದ್ದೀನಮ್ಮ. ಆಗಿದ್ದನ್ನ ಪದೇ ಪದೇ ನೆನಪು ಮಾಡ್ಕೋಬೇಡ, ಮರೆತುಬೇಡ. ಊಟ ಮಾಡಿ. ಇಷ್ಟು ದಿನ ನೀವು ಅಂದ್ಕೊಂಡಂಗೆ ಯಾವುದೂ ನಡೀಲಿಲ್ಲ. ಅದಕ್ಕೆ ನೀವು ಚಿಂತೆ ಮಾಡಬೇಡಿ, ನಾನೆಲ್ಲ ಸರಿ ಮಾಡಿದ್ದೀನಿ. ವಿಕ್ರಾಂತ್ ಮದುವೆ ನೀವು ಹೇಗೆ ಅಂದ್ಕೊಂಡಿದ್ದೀರೋ ಹಾಗೆ. ನಾನೇನು ಅಂದ್ಕೊಂಡಿದ್ದೀನಿ ಅನ್ನೋ ಕಲ್ಪನೆ ಕೂಡ ನಿಂಗಿಲ್ಲ ವೇದಾಂತ್. ನಿನ್ನ ಲೈಫಲ್ಲಿ ಯಾವತ್ತೂ ನೀನು ಆ ಥರ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಕ್ಕ, ಇವತ್ತು ನಮ್ಮ ಕಾಲೇಜ್ ಡೇ ಕಣೆ. ಪ್ರತಿ ಸತಿ ನಾನೇ ಮಿರ ಅಂತ ಮಿಂಚ್ತಿದ್ದೆ. ಬಟ್ ಈ ಸತಿ ಮದುವೆ ಅಂತ ಪ್ರಾಕ್ಟೀಸ್ಗೂ ಹೋಗೋಕ್ಕಾಗಲಿಲ್ಲ ಗೊತ್ತಾ. ಸೊ ಪ್ರೋಗ್ರಾಮ್ ನೋಡ್ಕೊಂಡು ಬರ್ಬೇಕಷ್ಟೇ. ಹಾಗಂತ ನಮ್ಮ ಮಾರ್ಕೆಟ್ ಡಿಮ್ಯಾಂಡ್ನ ಹಾಳು ಮಾಡ್ಕೊಳಕ್ಕಾಗಲ್ಲ. ನಮ್ಮ ಎಂಟ್ರಿಗೊಂದು ಬ್ಯಾಂಗ್ ಇರಬೇಕು. ಸೊ ಯಾವ್ದು ಹಾಕೊಳ್ಳಿ ಹೇಳಕ್ಕ? ಅಕ್ಕಂಗೆ ಯಾಕೆ ತಗ್ಲಾಕೊಂಡಿದ್ಯಾ? ಅವಳ ತಲೆ ತಿನ್ಬೇಡ, ನನ್ನನ್ನು ಕೇಳು, ನಾನು ಹೇಳ್ತೀನಿ. ನೀನು ರೌಡಿ ಬೇಬಿ, ಬರೀ ಮಾಸು. ನಿನ್ ಸ್ಟೈಲ್ ಎಲ್ಲ ವರ್ಕೌಟ್ ಆಗಲ್ಲ. ನನ್ನ ಫ್ಯಾನ್ಸ್ ಇವತ್ತು ಏಂಜಲ್ ತರ ಎಕ್ಸ್ಪೆಕ್ಟ್ ಮಾಡ್ತಿದಾರಮ್ಮ, ಗೊತ್ತಾ? ಮಾಸ್ ಅಂತೆ ಮಾಸು. ಚಿಕ್ಕವಳಿದ್ದಾಗಿಂದ ತಾವು ನಮ್ಮ ಸ್ಟೈಲೇ ಕಾಪಿ ಮಾಡಿದ್ದು ಅಂತ ಇಡೀ ಜಗತ್ಗೆ ಗೊತ್ತು. ಅಮ್ಮು ನಿನ್ ಬಟ್ಟೆ ನಾನೇ ಹಾಕೊಳ್ತೀನಿ, ಅಂಜು ಗಿಡ್ಬೇಡ ಅಂತ ಹೇಳಿದ್ ಯಾರೋ? ಸಣ್ಣ ಗ್ಯಾಪ್ ಸಿಕ್ಕಿದ್ರು ಬಂದ್ಬಿಡ್ತೀಯಲ್ಲ. ಅವಾಗ ನಾವು ಚಿಕ್ಕವರಿದ್ವಿ, ಅರ್ಥ ಆಗ್ತಿರ್ಲಿಲ್ಲ. ಈಗ ತಿಳುವಳಿಕೆ ಬಂದ್ಮೇಲೂ ತಪ್ಪು ಮಾಡಕ್ಕಾಗುತ್ತಾ? ನೋಡಕ ಇವಳನ್ನ, ನನ್ನನ್ನ ರೆಗಿಸ್ತಾಳೆ. ನೋಡಕ ಇವಳನ್ನ ಕರೆದಿದ್ರೆ ಮುಗ್ ತುರ್ಸ್ಕೊಂಡ್ ಬರ್ತಾಳೆ. ಏ ಇವಳ ದೆವ್ವ, ಏ ಹಳೆ ಮುತ್ಕಿ, ಏ ಏನಾಯ್ತೆ? ಅವಾಗಿಂದ ಇಲ್ಲಿ ತಂಟೆ ತಕರಾರು ನಡೆದು ವಾರ ಶುರು ಆಗಿದೆ. ನಿನ್ನ ಹತ್ರನೇ ಪಂಚಾಯತಿಗೆ ಮಾತಾಡ್ತಿದ್ದೀವಿ, ಆದ್ರೆ ನೀನ್ ಕರೆದ್ರು ಸುಮ್ಮನೆ ಕೂತಿದ್ಯಲ್ಲಕ್ಕ. ನಿನ್ನೆ ವೇದಾಂತ್ ಬಾಬಾ ಹೇಳಿದ ವಿಷಯನ ಯೋಚನೆ ಮಾಡ್ತಿದ್ದೆ ಕಣೆ. ಅವ್ರು ಹೇಳ್ದಾಗೆ ನಮ್ಮಮ್ಮ ಅವ್ರ ಅಮ್ಮನ ಕಾಲಿಗೆ ಬಿದ್ದರೆ ಮಾತ್ರ ಈ ಮದುವೆ ಅನ್ನೋದಾದರೆ ನಿಜವಾಗ್ಲೂ ನನಗೆ ಈ ಮದುವೆ ಬೇಡ ಕಣೆ. ಹಲೋ, ರೆಡಿ ಆಯ್ತಾ? ವಾವ್ ಸೂಪರ್. ಮನೆ ಅಡ್ರೆಸ್ ಗೊತ್ತಲ್ವಾ? ಅಲ್ಲಿಗೆ ಕಳಿಸ್ಕೊಟ್ಬಿಡಿ. ಮದುವೆಗೆ ನಿಮ್ಮ ಬ್ರ್ಯಾಂಡ್ ಲೆಹಂಗಾನೇ ಹಾಕೋಬೇಕು ಅಂತ ಇಷ್ಟು ದಿನ ವೆಯ್ಟ್ ಮಾಡಿದೆ. ಮದುವೆ ಡೇಟಾ ಹುಡುಗನ ಕಡೆಯವರು ಇನ್ನೂ ತಿಳಿಸಿಲ್ಲ, ಬಟ್ ಸದ್ಯದಲ್ಲೇ ಫಿಕ್ಸ್ ಆಗುತ್ತೆ. ಬಿಸ್ನೆಸ್ ಐಕಾನ್ ವೇದಾಂತ್ ವಸಿಷ್ಠ ಇದ್ದಾರಲ್ಲ, ಅವ್ರ ತಮ್ಮ ವಿಕ್ರಾಂತೆ ಹುಡುಗ.
ನಾನು ಆಮೇಲೆ ಕಾಲ್ ಮಾಡ್ತೀನಿ ಬಾಯ್. ನನ್ನ ರೂಮ್ಗೆ ಡೋರ್ ಇದೆ, ಅದು ಓಪನ್ ಇದೆ ಅಂದ ಮಾತ್ರಕ್ಕೆ ಎಂಟ್ರಿ ಏನು ಫ್ರೀ ಅಲ್ಲ. ಬರೋವಾಗ ನಾಕ್ ಮಾಡ್ಬೇಕನ್ನೋದು ಗೊತ್ತಾಗಲ್ವಾ? ಏನೇ ಸಾರಿಕಾ ನಿನ್ನ ಹುಚ್ಚಾಟ? ವಿಕ್ಕಿ ಮತ್ತು ಆರ್ತಿ ಲವ್ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಆದ್ರೂ ನೀನು ಅವನ ಜೊತೆನೆ ಮದುವೆ ಮಾಡ್ಕೋತೀನಿ ಅಂತ ಲೆಹಂಗಾ ತರಿಸ್ತಿದೀಯಲ್ಲೇ. ಹೌದಮ್ಮ, ನನ್ನ ಮದುವೆ ವಿಕ್ಕಿ ಜೊತೆನೇ ಆಗೋದು. ಸಾಕು ಸುಮ್ಮನಿರೆ. ಇಷ್ಟೆಲ್ಲ ಆದ್ಮೇಲೆ ಯಾರೇನು ಹೇಳ್ತಾರೆ, ಯಾರೇನು ಯೋಚನೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಪರಿ ಮಾತ್ರ ಆರ್ತಿನ ವಿಕ್ಕಿಗೆ ಕೊಡೋದು ಅಂತ ನಿರ್ಧಾರ ಮಾಡಿರ್ತಾಳೆ. ಆದರೆ ನೀನು ನಿನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲೇ. ನನಗೇನಾದ್ರು ಹೇಳು ಅಂತ ನಿಂಗೆ ಯಾರು ಹೇಳಿದ್ರು? ಅಷ್ಟಕ್ಕೂ ಯಾವಾಗಲೂ ನನಗೆ ಯಾಕೆ ಹೇಳಬೇಕು? ನನ್ನ ತಂಗಿ ಮಕ್ಕಳು ಬರೀ ಇದೇ ಆಗೋಯ್ತು. ಮೊದಲು ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡಮ್ಮ. ನಿನಗೇನಾದ್ರೂ ಡೌಟ್ ಇದ್ರೆ ಇವಾಗಲೇ ಕ್ಲಿಯರ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊ. ಏನಾಗುತ್ತೆ, ಯಾವಾಗ ಆಗುತ್ತೆ, ಹೇಗಾಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಮದುವೆ ವಿಕ್ಕಿ ಜೊತೆನೇ ಆಗೋದು. ಹಾಗೆ ಆಗುತ್ತೆ. ಆಂಟಿ, ನಮ್ಮಮ್ಮ ಮೊದಲೇ ಹಾರ್ಟ್ ಪೇಷಂಟು. ಅವ್ರು ಹೀಗೆಲ್ಲ ಮಾಡೋದು ಸರಿ ಅನ್ಸಲ್ಲ. ಏನಾಗ್ತಿದೆ ಅಂತ ಗೊತ್ತಾಗಕ್ಕೆ ಮುಂಚೆನೇ ನಿಮ್ಮಮ್ಮ ತಪ್ಪಾಗಿರೋದು ನನ್ನಿಂದ ಆಂಟಿ. ಒಂದು ಕ್ಷಣ ತಾಳ್ಮೆ ತಗೊಂಡಿದ್ರೆ ಅವತ್ತಷ್ಟೆಲ್ಲ ನಡೀತಾ ಇರಲಿಲ್ಲ. ಆದರೆ ನಾನು ದುಡುಕ್ಬಿಟ್ಟೆ. ನೀವು ನನಗೇನು ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸೋಕ್ಕೆ ತಯಾರಾಗಿದ್ದೀನಿ. ಆದರೆ ಈ ಕಾರಣಕ್ಕೆ ನನ್ನ ಅಕ್ಕನ ಕನಸಾಗಲಿ ಅವಳ ಜೀವನ ಆಗಲಿ ಹಾಳಾಗೋದು ನನಗಿಷ್ಟ ಇಲ್ಲ. ಬಿಟ್ಟು ಅಕ್ಕ ಮತ್ತು ವಿಕ್ರಾಂತ್ ಅವ್ರ ಮದುವೆಗೆ ಒಪ್ಪಿಗೆ ಕೊಡಿ.